Dear students, in the last class we were discussed about the image formation in the convex mirror and concave mirror, right? So how image formed in those mirrors and what are the nature of the image and position of the image, all those things we were studied in the last class. Very important concept, that one. So here we are going to study the sign convention. It means whether it is the values, we are taking the values. So ನೋಡ್ರಿ ಆಬ್ಜೆಕ್ಟ್ನ ನಾವು ಎಲ್ಲೋ ಇಡ್ತೀವಿ. ಆಬ್ಜೆಕ್ಟ್ ಮಿರರಿಂದ ಎಷ್ಟು ದೂರದಲ್ಲಿದೆ, ಹಾಗಾದರೆ ಆಬ್ಜೆಕ್ಟ್ ಮಿರರಿಂದ ಇಷ್ಟು ದೂರದಲ್ಲಿತ್ತು ಅಂದರೆ ಇಮೇಜ್ ಎಲ್ಲಿ ಫಾರ್ಮ್ ಆಗಬೇಕು, ಎಷ್ಟು ದೂರದಲ್ಲಿ ಫಾರ್ಮ್ ಆಗಬೇಕು, ಆಮೇಲೆ ಆ ಸೈಜ್ ಆಫ್ ದ ಇಮೇಜ್ ಎಷ್ಟಿರಬೇಕು ಅನ್ನೋದನ್ನೆಲ್ಲ ನಾವು ಮೆಜರ್ ಮಾಡ್ತೀವಿ. ಸೊ ಈಗ 10 ಮೀಟರ್ ಡಿಸ್ಟೆನ್ಸಲ್ಲಿ, ಮಿರರಿಂದ 10 ಮೀಟರ್ ಡಿಸ್ಟೆನ್ಸಲ್ಲಿ 10 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್ನ ಇಟ್ಟಿದ್ದೀವಿ ಅಂದರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಎಷ್ಟು ದೂರದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿ ಆರ್ ಮೆಜರಿಂಗ್ ಸಮ್ ಡಿಸ್ಟೆನ್ಸಸ್. ಸೊ ಟು ಮೆಜರ್ ದಟ್ ವಿ ಶುಡ್ ಟೇಕ್ ದ ಸೈನ್ಸ್. ಸೈನ್ ಮೀನ್ಸ್ ಪಾಸಿಟಿವ್ ಆರ್ ನೆಗೆಟಿವ್. ಅದು ಪಾಸಿಟಿವಾ, ಅದು ಇದು ನೆಗೆಟಿವಾ, ಡಿಸ್ಟೆನ್ಸು ಈಗ ನಾನು 10 ಸೆಂಟಿಮೀಟರ್ ಅಂತ ಹೇಳಿದೆ, ಅದು +10 ಸೆಂಟಿಮೀಟರಾ -10 ಸೆಂಟಿಮೀಟರಾ? ಓಕೆ, 10 ಸೆಂಟಿಮೀಟರ್ಲಿ ಆಬ್ಜೆಕ್ಟ್ನ ಇಟ್ಟಾಗ 5 ಸೆಂಟಿಮೀಟರ್ಲಿ ಇಮೇಜ್ ಫಾರ್ಮೇಷನ್ ಆಯಿತು ಅಂತ ಇಟ್ಕೊಳ್ಳೋಣ. ಸೊ 5 ಸೆಂಟಿಮೀಟರ್ನ ಮೈನಸ್ ಅಂತ ಕರಿಬೇಕಾ, -5 ಅಂತ ಕರಿಬೇಕಾ, ಅಥವಾ +5 ಅಂತ ಕರಿಬೇಕಾ, 5 ಸೆಂಟಿಮೀಟರ್ ಅಂತ ಕರಿಬೇಕಾ ಅನ್ನೋದು ಕ್ವೆಶ್ಚನ್. ಸೊ ಅದನ್ನು ತಿಳ್ಕೊಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ, ಸೈನ್ ಕನ್ವೆನ್ಷನ್ ತಿಳ್ಕೊಬೇಕು, ಸ್ಟಡಿ ಮಾಡಬೇಕು. ಯಾವ ರೀತಿ ಸೈನ್ಗಳು ಚೇಂಜ್ ಆಗ್ತವೆ, ಅಂದರೆ ಚಿಹ್ನೆಗಳು ಚೇಂಜ್ ಆಗ್ತವೆ, ಎಲ್ಲಿದ್ದಾಗ, ಅಂದರೆ ಯಾವುದನ್ನ ಮೆಜರ್ ಮಾಡಬೇಕಾದ್ರೆ ಚಿಹ್ನೆಗಳು ಪಾಸಿಟಿವ್ ಇರುತ್ತೆ, ಸೈನ್ಗಳು ಪಾಸಿಟಿವ್ ಇರುತ್ತೆ ಮತ್ತು ನೆಗೆಟಿವ್ ಇರುತ್ತೆ ಅಂತ ನಾವು ತಿಳ್ಕೊಬೇಕು. ಸೊ ದಟ್ ಇಸ್ ಕಾಲ್ಡ್ ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಗೆ ಸೈನ್ ಕನ್ವೆನ್ಷನ್ ಹೇಗಿರುತ್ತೆ ಅಂತ ವೆರಿ ಸಿಂಪಲ್, ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಇನ್ ದ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಬೇಸಿಸ್ ಆಫ್ ಸ್ಪೆರಿಕಲ್ ಮಿರರ್ಸ್. ಸೊ ನೆಕ್ಸ್ಟು ಸ್ಪೆರಿಕಲ್ ಮಿರರ್ಸ್ನ ಮೇಲೆ ಕೇಳುವಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಇದು ಹೆಲ್ಪ್ ಮಾಡುತ್ತೆ, ಈ ಸೈನ್ ಕನ್ವೆನ್ಷನ್ ಹೆಲ್ಪ್ ಮಾಡುತ್ತೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? So let us look into the rules, or what are the instructions to follow the signs, to use the sign convention, or what are the criteria to give the sign for particular value, particular measurements we are taking. So let us look one by one. ಸೊ ಆಬ್ಜೆಕ್ಟನ್ನು ನಾವು ಯಾವಾಗ್ಲೂ ಎಲ್ಲಿಡ್ತೀವಿ, ಲೆಫ್ಟ್ ಆಫ್ ದ ಮಿರರ್ ಅಲ್ಲಿ ಇಡ್ತೀವಿ. ಸೊ ದಿಸ್ ಇಸ್ ಮಿರರ್, ಸೊ ದಿಸ್ ಇಸ್ ರೈಟ್ ಸೈಡ್. ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದೀವಿ ನಾವು ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೀವಿ. ಗೊತ್ತಾಗ್ತಿದೆಯಾ? ಲೆಫ್ಟ್ ಸೈಡಲ್ಲಿ ಇಡ್ತೀವಿ. ಆಬ್ಜೆಕ್ಟ್ ಈಸ್ ಆಲ್ವೇಸ್ ಪ್ಲೇಸ್ಡ್ ಆನ್ ದ ಲೆಫ್ಟ್ ಆಫ್ ದ ಮಿರರ್ ಆ್ಯಂಡ್ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಫಾಲ್ಸ್ ಫ್ರಮ್ ದ ಲೆಫ್ಟ್ ಟು ರೈಟ್. ಲೈಟ್ ಯಾವ ಕಡೆಯಿಂದ ಬೀಳುತ್ತೆ, ಲೆಫ್ಟಿಂದ, ಇದರ ಆಬ್ಜೆಕ್ಟಿನ ಲೈಟ್ ಮಿರರ್ ಮೇಲೆ ಲೆಫ್ಟ್ ಕಡೆಯಿಂದ ರೈಟ್ಗೆ ಬೀಳುತ್ತೆ. ಗೊತ್ತಾಗತ್ತಾ? ಲೈಟ್ ಯಾವ ಕಡೆಗೆ ಮೂವ್ ಆಗ್ತಾ ಇದೆ, ಈ ಕಡೆಗೆ ಮೂವ್ ಆಗುತ್ತೆ. ಆಬ್ಜೆಕ್ಟ್ ಯಾವಾಗಲೂ ಲೆಫ್ಟಲ್ಲಿರುತ್ತೆ, ಮಿರರ್ ಯಾವಾಗಲೂ ರೈಟಲ್ಲಿರುತ್ತೆ. ಆಬ್ಜೆಕ್ಟು ಲೆಫ್ಟಲ್ಲಿರುತ್ತೆ, ಮಿರರ್ ರೈಟಲ್ಲಿರುತ್ತೆ. ಲೆಫ್ಟ್ ಕಡೆಯಿಂದ ರೈಟ್ ಕಡೆಗೆ ಲೈಟು ಬೀಳುತ್ತೆ, ಅಂದರೆ ಆಬ್ಜೆಕ್ಟಿಂದ ಮಿರರ್ ಕಡೆಗೆ ಲೈಟ್ ಬೀಳುತ್ತೆ. ಸೊ ದಿಸ್ ಇಸ್ ಫಸ್ಟ್ ಒನ್. ಸೊ ನೆಕ್ಸ್ಟು, all distances parallel to the principal axis are measured from the pole. All distances which is parallel to the principal axis. ಎಲ್ಲ ಡಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಇದು ಆಬ್ಜೆಕ್ಟ್, ಇದು ಮಿರರ್. ಓಕೆನಾ? ಆಬ್ಜೆಕ್ಟ್ ಮತ್ತು ಮಿರರ್ ಇದೆ ಇಲ್ಲಿ. ಸೊ ದಿಸ್ ಇಸ್ ಪೋಲ್ ಆಫ್ ದ ಮಿರರ್. ಓದಿದ್ವಲ್ವ, ಮಿರರ್ನ ಸೆಂಟರ್ ಪಾರ್ಟನ್ನು ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಇರುತ್ತೆ ಅದು. ಸೊ ಇಲ್ಲಿಂದ ಇಲ್ಲಿಗೆ ಇಷ್ಟು ದೂರ ಇದೆ. ಓಕೆ, ಇಷ್ಟು ದೂರ ಇದೆ. ಸೊ ಇದನ್ನು ನಾವು ಮೆಜರ್ ಮಾಡಬೇಕು. ಹೇಗೆ ಮೆಜರ್ ಮಾಡ್ತೀವಿ, ಎಲ್ಲಿಂದ ಮೆಜರ್ ಮಾಡ್ತೀವಪ್ಪ ಅಂದ್ರೆ ನಾವು ಇಲ್ಲಿಂದ ಮೆಜರ್ ಮಾಡ್ತೀವಿ. ಪೋಲ್ ಆಫ್ ದ ಮಿರರ್ ಇಂದಾನೆ ಮೆಜರ್ ಮಾಡಬೇಕು. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂಥವು ಯಾವುದನ್ನೇ ನೀವು ಮೆಜರ್ ಮಾಡ್ತಾ ಇದ್ರು ಕೂಡ ಯು ಶುಡ್ ಬಿ ಮೆಜರ್ ಇಟ್ ಫ್ರಮ್ ಪೋಲ್ ಆಫ್ ದ ಮಿರರ್. ಪೋಲ್ ಆಫ್ ದ ಮಿರರ್ ಇಸ್ ದ ಸೆಂಟರ್ ಫಾರ್ ಅಸ್ ಟು ಮೆಜರ್ಮೆಂಟ್. ಮೆಜರ್ಮೆಂಟಿಗೆ ನಮಗೆ ಸೆಂಟರ್ ಯಾವುದು, ಪೋಲ್ ಆಫ್ ದ ಮಿರರ್. ನಾವು ಏನೇ ಮೆಜರ್ ಮಾಡೋದಾದ್ರೂ ಪ್ಯಾರಲಲ್ ಇರಬೇಕು ಪ್ರಿನ್ಸಿಪಲ್ ಆಕ್ಸಿಸ್ಗೆ. ಅಂಥವುಗಳನ್ನು
ಏನೇ ಮೆಜರ್ ಮಾಡೋದಾದ್ರು, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿರುವಂಥ ಯಾವುದೇ ಡಿಸ್ಟೆನ್ಸ್ಗಳನ್ನು ಮೆಜರ್ ಮಾಡೋದಾದ್ರೂ ಕೂಡ ನಾವು ಎಲ್ಲಿಂದ ಮೆಜರ್ಮೆಂಟನ್ನು ಶುರು ಮಾಡಬೇಕು? ವಿ ಶುಡ್ ಸ್ಟಾರ್ಟ್ ದ ಮೆಜರ್ಮೆಂಟ್ ಫ್ರಮ್ ಪೋಲ್ ಆಫ್ ದ ಮಿರರ್, ಫ್ರಮ್ ಹಿಯರ್, ಇಲ್ಲಿಂದ ಶುರು ಮಾಡಬೇಕು. ದಿಸ್ ಈಸ್ ಪೋಲ್ ಆಫ್ ದ ಮಿರರ್. ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್. ಸೊ ಈಗ ನಾನು ಈ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಅಂತ ಮೆಜರ್ ಮಾಡಬೇಕು. ಎಷ್ಟು ದೂರದಲ್ಲಿ ಆಬ್ಜೆಕ್ಟ್ನ ಎಲ್ಲಿಟ್ಟಿದ್ದೀವಿ ನಾವು ಅಂತ ಕೇಳಿದ್ರೆ, ಎಷ್ಟು ದೂರದಲ್ಲಿ ಇಟ್ಟಿದ್ದೀವಿ? ವಿ ಆರ್ ಪ್ಲೇಸಿಂಗ್ ದ ಆಬ್ಜೆಕ್ಟ್ ಫ್ರಮ್ ದ ಮಿರರ್, ಪೋಲ್ ಆಫ್ ದ ಮಿರರ್. ಸೊ ದಿಸ್ ಇಸ್, ವಿ ವಿಲ್ ಟೇಕ್ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೀವಿ. ಗೊತ್ತಾಗ್ತಿದೆಯಾ? ಸೊ ಮೆಜರ್ ಎಲ್ಲಿಂದ ಮಾಡಿದ್ವಿ ನಾವು? ಇಲ್ಲಿಂದ ಮಾಡಿದ್ವಿ. 10 ಸೆಂಟಿಮೀಟರ್ ಪೋಲ್ ಆಫ್ ದ ಮಿರರ್ ಇಂದ ಆಬ್ಜೆಕ್ಟ್ ಕಡೆ ಮೆಜರ್ ಮಾಡಿದ್ವಿ. ಗೊತ್ತಾಗ್ತಿದೆಯಾ? ಸೇ ಜಸ್ಟ್ ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ ಅಂತ ಅನ್ಕೋಣ. ಇಲ್ಲಿಲ್ಲ ಇಮೇಜು, ಇಲ್ಲಿ ಫಾರ್ಮ್ ಆಗಲ್ಲ. ನಾನು ನಿಮಗೆ ಮೆಜರ್ ಯಾವ ರೀತಿ ಮಾಡಬೇಕು, ಅಕಸ್ಮಾತ್ ಇತ್ತು ಅಲ್ಲೊಂದು ಆಬ್ಜೆಕ್ಟ್ ಅಂದರೆ, ಇರಲ್ಲ ಆಬ್ಜೆಕ್ಟು, ಯಾಕೆಂದರೆ ಇದು ಮಿರರು. ಜಸ್ಟ್ ಮೆಜರ್ಮೆಂಟ್ ಆ ಥರ ಕೇಸ್ ಇತ್ತು ಅಂದರೆ ಹೇಗೆ ಮೆಜರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿತ್ತು ಆಬ್ಜೆಕ್ಟು, ಈ ಡಿಸ್ಟೆನ್ಸ್ನ ಮೆಜರ್ ಮಾಡಬೇಕು ಅಂತಂದರೆ ನೀವು ಎಲ್ಲಿಂದ ಮೆಜರ್ ಮಾಡಬೇಕು? ಎಗೈನ್ ಮತ್ತೆ ಪೋಲ್ ಆಫ್ ದ ಮಿರರ್ ಇಂದಾನೆ ಇದನ್ನು ಮೆಜರ್ ಮಾಡಬೇಕು. ಇಲ್ಲಿಂದ ಈ ಕಡೆಗೆ ಹೋಗಬೇಕು. ಆಬ್ಜೆಕ್ಟ್ ಇಲ್ಲಿತ್ತು ಅಂದರೆ ಇಲ್ಲಿಂದ ಈ ಕಡೆಗೆ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿಂದ ಈ ಕಡೆಗೆ ಹೋಗಬೇಕು. ಇಲ್ಲಿಂದ ಈ ಕಡೆಗೆ ಹೋಗಬೇಕು. ಜಸ್ಟ್ ಯು ಶುಡ್ ಸ್ಟಾರ್ಟ್ ಫ್ರಮ್ ಪೋಲ್ ಆಫ್ ದ ಮಿರರ್ ಫಾರ್ ಎನಿ ಡೈರೆಕ್ಷನಲ್ ಮೆಜರ್ಮೆಂಟ್. ಓಕೆನಾ? ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್, ಈಗ ಸರ್ ಈಗ ಇಲ್ಲಿ ಇಮೇಜು ಎಷ್ಟು 8 ಸೆಂಟಿ, ಜಸ್ಟ್ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ, 8 ಸೆಂಟಿಮೀಟರ್ ಸಿಕ್ತು ಅಂತ ಅನ್ಕೊಳ್ಳೋಣ ನಾವು. ಓಕೆನಾ? ಸೊ ಈಗ ಸರ್ ಪ್ಲಸ್ ಹೇಗೆ ಕೊಡೋದು, ಮೈನಸ್ ಹೇಗೆ ಕೊಡೋದು ಅಂತ. ಓಕೆನಾ? ಪ್ಲಸ್ ಹೇಗೆ ಕೊಡೋದು, ಮೈನಸ್ ಹೇಗೆ ಕೊಡೋದು ಅಂತ. ಡಿಸ್ಟೆನ್ಸ್ ಈಸ್ ಮೆಜರ್ಡ್ ಟು ದ ರೈಟ್ ಆಫ್ ದ ಮಿರರ್. ರೈಟ್ ಆಫ್ ದ ಮಿರರ್, ಈ ಕಡೆಗೆ ನೀವು ಮೆಜರ್ ಮಾಡಿದರೆ ಅದು ಪಾಸಿಟಿವ್ ಆಗತ್ತೆ. ಲೆಫ್ಟ್ ಆಫ್ ದ ಮಿರರ್ ಕಡೆಗೆ ನೀವು ಡಿಸ್ಟೆನ್ಸ್ ಮೆಜರ್ ಮಾಡಿದರೆ ಅದು ನೆಗೆಟಿವ್ ಆಗುತ್ತೆ. ಗೊತ್ತಾಗತ್ತಾ? ಮಿರರ್ ಇಂದ ಲೆಫ್ಟ್ ಕಡೆಗೆ ಮೆಜರ್ ಮಾಡಿದರೆ ಅದು ನೆಗೆಟಿವ್ ಸೈನ್ ನ ಕೊಡಬೇಕು. ಹಾಗಾದ್ರೆ ಇದೇನಾಗುತ್ತೆ? 10 ಸೆಂಟಿಮೀಟರ್ ಇದ್ದು ಪ್ಲಸ್ 10 ಸೆಂಟಿಮೀಟರ್, ಮೈನಸ್ 10 ಸೆಂಟಿಮೀಟರ್, ಇದು ಮೈನಸ್ 10 ಸೆಂಟಿಮೀಟರ್ ಆಗುತ್ತೆ. ಅದೇ ಇದು 8 ಸೆಂಟಿಮೀಟರ್, ಇದು ಪ್ಲಸ್ 8 ಸೆಂಟಿಮೀಟರ್, ಮೈನಸ್ 8 ಸೆಂಟಿಮೀಟರ್, ಇದು ಮೈನಸ್ 8 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ pole of the mirror to the left side, that should be a negative. Pole of the mirror to the right side, that should be positive. ಮೈನಸ್ ಬರ್ಬಿಟ್ಟಿದೆ, ಪಾಸಿಟಿವ್ ಆಗುತ್ತೆ. ಅರ್ಥ ಆಗತ್ತಾ? ಸೊ ಇದು ಪ್ಲಸ್ 8 ಸೆಂಟಿಮೀಟರ್ ಆಗುತ್ತೆ, ಇದು ಮೈನಸ್ 8 ಸೆಂಟಿಮೀಟರ್ ಆಗುತ್ತೆ. ನೆನ್ಪಿಟ್ಕೊಂತೀರಲ್ವಾ ಇದನ್ನ? ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ಅಂತ ಇನ್ನೊಂದು ಥರನೂ ಹೇಳ್ಕೊಡ್ತೀನಿ ನೋಡ್ರಿ ನಾನು. ಯು ಜಸ್ಟ್ ಇಲ್ಲಿ ಡೈರೆಕ್ಷನ್ ಆಫ್ ದ ಲೈಟ್ ಯಾವ ಕಡೆಗಿದೆ? ಈ ಕಡೆಗಿದೆ. ಡೈರೆಕ್ಷನ್ ಯಾರ ಮಾರ್ಕ್ ನೋಡ್ರಿ ಗೊತ್ತಾಗುತ್ತೆ. ಡೈರೆಕ್ಷನ್ ಆಫ್ ದ ಲೈಟ್ ಯಾವ ಕಡೆಗಿದೆ? ಫ್ರಮ್ ಲೆಫ್ಟ್ ಟು ದ ರೈಟ್ ಇದೆ. ಗೊತ್ತಾಗತ್ತಾ? ನಾವು ಮೆಜರ್ ಮಾಡ್ತಾ ಇರೋದು ಯಾವ ಕಡೆಗೆ? ಪೋಲ್ ಆಫ್ ದ ಮಿರರ್ ಇಂದ ಆಬ್ಜೆಕ್ಟ್ ಕಡೆಗೆ. ಅಲ್ಲಿಗೆ ಏನಾಯ್ತು? ಇದು ರೈಟ್ ಟು ದ ಲೆಫ್ಟ್ ಆಯ್ತು. ಲೈಟ್ ಹೋಗ್ತಾ ಇರೋದು ಲೆಫ್ಟ್ ಟು ರೈಟ್, ನಾವು ಮೆಜರ್ ಮಾಡ್ತಾ ಇರೋದು ರೈಟ್ ಟು ಲೆಫ್ಟ್, ಉಲ್ಟಾ. ಸೊ ಉಲ್ಟಾ ಇದ್ದಾಗ ಇಟ್ ಶುಡ್ ಬಿ ನೆಗೆಟಿವ್, ಮೈನಸ್ 10 ಸೆಂಟಿಮೀಟರ್ ಆಗುತ್ತೆ. ಉಲ್ಟಾ ಆದಾಗ ಅಂದ್ರೆ ನಾವು ಮೆಜರ್ ಮಾಡ್ತಾ ಇರೋದು ಪೋಲ್ ಆಫ್ ದ ಮಿರರ್. ಅದು ರೂಲ್ಸ್, ಪೋಲ್ ಆಫ್ ದ ಮಿರರ್ ಕಡೆಯಿಂದನೇ ಮೆಜರ್ ಮಾಡಬೇಕು. ಲೈಟ್ ಯಾವ ಕಡೆಗೆ ಪಾಸ್ ಆಗ್ತಾ ಇದೆ? ಟುವರ್ಡ್ಸ್ ದ ಪೋಲ್ ಆಫ್ ದ ಮಿರರ್. ಸೊ ನಾವು ಮೆಜರ್ ಮಾಡ್ತಾ ಇರೋದು ಈ ಕಡೆಯಿಂದ, ಲೈಟ್ ಪಾಸ್ ಆಗ್ತಾ ಇರೋದು ಈ ಕಡೆಯಿಂದ. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೆಜರ್ ಈ ಕಡೆಯಿಂದ ಮಾಡ್ತಾ ಇದೀವಿ, ಲೈಟ್ ಈ ಕಡೆ ಪಾಸ್ ಆಗ್ತಾ ಇದೆ. ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇಟ್ ಶುಡ್ ಬಿ ನೆಗೆಟಿವ್. ಅದೇ ಈ ಕಡೆಗೆ ಬನ್ನಿ, ಲೈಟ್ ಹಿಂಗೆ ಪಾಸ್ ಆಗ್ತಾ ಇದೆ ಅಲ್ವಾ? ಲೈಟ್ ಡೈರೆಕ್ಷನ್ ಇದು, ಲೈಟ್ ಪಾಸ್ ಆಗ್ತಾ ಇರೋಂಥ ಡೈರೆಕ್ಷನ್ ಇದು. ನಾವು ಮೆಜರ್ ಮಾಡ್ತಾ ಇರೋದು ಕೂಡ ಈ ಕಡೆನೆ. ಸೊ ಸೇಮ್ ಡೈರೆಕ್ಷನ್, ಲೈಟ್ ಪಾಸ್ ಆಗ್ತಾ ಇರೋದು ಒಂದೇ ಡೈರೆಕ್ಷನ್, ನಾವು ಮೆಜರ್ ಮಾಡ್ತಾ ಇರೋದು ಒಂದೇ ಡೈರೆಕ್ಷನ್. ಕಾಣಿಸ್ತಾ ಇದೆ ಅಲ್ವಾ? ಹಾಗಾಗಿ ಇದೇನಾಗತ್ತೆ ಈಗ? ಪ್ಲಸ್ 8 ಸೆಂಟಿಮೀಟರ್. ಸೇಮ್ ಡೈರೆಕ್ಷನ್ ಆಗೋದ್ರಿಂದ ಲೈಟ್ ಪಾಸ್ ಆಗ್ತಾ ಇರೋದು, ನಾವು ಮೆಜರ್ ಮಾಡ್ತಾ ಇರೋದು ಎರಡು ಒಂದೇ ಡೈರೆಕ್ಷನ್ ಆಗಿರೋದ್ರಿಂದ ಅದು ಪಾಸಿಟಿವ್ ಆಗುತ್ತೆ. ಸೊ ಎಲ್ಲಿ ಯಾವ ಕಡೆ ಪಾಸಿಟಿವ್, ಯಾವ ಟೈಮಲ್ಲಿ ಪಾಸಿಟಿವ್, ಯಾವ ಟೈಮಲ್ಲಿ ನೆಗೆಟಿವ್ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ? ಸೊ ರೈಟ್, ಇನ್ನು ಹೈಟ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಎಷ್ಟು ದೊಡ್ಡದಿತ್ತು, ಚಿಕ್ಕದಿತ್ತೋ ದೊಡ್ಡದಿತ್ತು, ಇಮೇಜ್ ಚಿಕ್ಕದಾಯ್ತೋ ದೊಡ್ಡದಾಯ್ತೋ ಅಂತ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಅನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಆರ್ ಯು ಕ್ಲಿಯರ್ ಫಾರ್ ಮೆಜರಿಂಗ್ ದ ಡಿಸ್ಟೆನ್ಸ್ ವಿಚ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ
ಇಫ್ ಇಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ನ ಡೈರೆಕ್ಷನ್ ಕಡೆನೇ ಮೆಜರ್ ಮಾಡಿದ್ರೆ ಇಟ್ ಶುಡ್ ಬಿ ಪಾಸಿಟಿವ್. ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇಟ್ ಶುಡ್ ಬಿ ನೆಗೆಟಿವ್. ಲೈಟ್ ಬರುವಂಥ ಅಪೋಸಿಟ್ ಡೈರೆಕ್ಷನ್ ಮೆಜರ್ ಮಾಡ್ತಾ ಇರುವಂಥ ಮೆಜರ್ಮೆಂಟ್ನ ನಾವು ನೆಗೆಟಿವ್ ಅಂತ ತಗೊಳ್ತೀವಿ. ಲೈಟ್ ಪಾಸ್ ಆಗ್ತಾ ಇರುವಂಥ ಡೈರೆಕ್ಷನ್ ಕಡೆನೇ ಮೆಜರ್ ಮಾಡ್ತಾ ಇರುವಂತಹ ಡಿಸ್ಟೆನ್ಸ್ಗಳನ್ನು ನಾವು ಪಾಸಿಟಿವ್ ಅಂತ ತಗೊಳ್ತೀವಿ. ಕ್ಲಿಯರ್? ಸೊ ಈಗ ನಾವು ಆಬ್ಜೆಕ್ಟ್ನ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಬ್ಜೆಕ್ಟ್ನ ಹೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಓಕೆನಾ? ಇದು ಎಷ್ಟು ಹೈಟ್ ಇದೆ? ಇಷ್ಟು ಹೈಟ್ ಇದೆ, ಕಾಣಿಸ್ತಾ ಇದೆ ನಿಮ್ಗೆ, ಇಷ್ಟು ಹೈಟ್ ಇದೆ. ಇದನ್ನು ನಾವು ಸ್ಕೇಲ್ ಇಟ್ಟು ಮೆಜರ್ ಮಾಡ್ಕೊಳ್ತೀವಿ ಅಂತ ಅನ್ಕೊಳ್ರಿ. ಇಷ್ಟು ಹೈಟ್ ಇದೆ, ಸೊ ಸ್ಕೇಲ್ ಇಟ್ಟು ಮೆಜರ್ ಮಾಡ್ತೀವಿ ನಾವು ಇದನ್ನ. ಸೊ ಇದನ್ನ ನಾವು ಪಾಸಿಟಿವ್ ಅಂತ ಬರಿಬೇಕಾ ಅಥವಾ ನೆಗೆಟಿವ್ ಅಂತ ಬರಿಬೇಕಾ ಅಂತ ಕೇಳಿದ್ರೆ, ಸೊ ವೆರಿ ಸಿಂಪಲ್. ನೀವು ಅಪ್ವರ್ಡ್ ಡೈರೆಕ್ಷನ್, ಇದು ಆಬ್ಜೆಕ್ಟ್ ಅಲ್ವಾ, ಇರೆಕ್ಟ್ ಇದೆ, ಅಪ್ವರ್ಡ್ ಡೈರೆಕ್ಷನ್ ಮೆಜರ್ ಮಾಡಿದ್ರೆ ಇದನ್ನ, ಫಾರ್ ಎಕ್ಸಾಂಪಲ್ ಇದು 2 ಸೆಂಟಿಮೀಟರ್ ಇದೆ ಅಂತ ಅನ್ಕೋಣ ಈ ಆಬ್ಜೆಕ್ಟ್. ಇದನ್ನು ನಾವು +2 ಸೆಂಟಿಮೀಟರ್ ಅಂತ ಕರಿತೀವಿ. ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನೀನು ಅದರ ಹೈಟ್ ಅನ್ನ ಮೆಜರ್ ಮಾಡಿದ್ರೆ ಪ್ಲಸ್ ಅಂತ ಮೆಜರ್ ಮಾಡ್ತೀವಿ, ಅಂದ್ರೆ ಪಾಸಿಟಿವ್ ಸೈನ್ ಅನ್ನ ಕೊಡ್ತೀವಿ. ನೀವಿನ್ನ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡಿದ್ವಿ. ಆಬ್ಜೆಕ್ಟ್ ನೋಡ್ರಿ, ಇದು ಉಲ್ಟಾ ಇದೆ, ಇರೆಕ್ಟ್ ಇದೆ. ಸೊ ಹಾಗಾಗಿ ನೀವು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡ್ತೀಯಾ. ಸೊ ಹಾಗಾಗಿ ಇದನ್ನು ನಾವು, ಇದು 1 ಸೆಂಟಿಮೀಟರ್ ಇದೆ ಅಂತ ಅನ್ಕೊಂಡು -1 ಸೆಂಟಿಮೀಟರ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡ್ತೀವಿ. ಮಾಡಿದ್ರೆ ಅದನ್ನ ನೆಗೆಟಿವ್ ಸೈನ್ ಅನ್ನ ಕೊಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಎವ್ರಿವೇರ್ ಇಲ್ಲೂ ಅಷ್ಟೇನೆ. ಇಲ್ಲಿತ್ತು ಆಬ್ಜೆಕ್ಟ್ ಅಂತಂದ್ರೆ ಇದು ಅಪ್ವರ್ಡ್ ಡೈರೆಕ್ಷನ್ ಮೆಜರ್ ಮಾಡಿದ್ರೆ ಇದನ್ನ ಪಾಸಿಟಿವ್ ಅಂತ ಕರಿತೀವಿ. ಹೀಗಿತ್ತು ಇಮೇಜ್ ಅಂತ ಅಂದ್ರೆ, ಇದು ಇಮೇಜ್ ಹೀಗೆ ಬಂದಿತ್ತು ಅಕಸ್ಮಾತ್ ಅಂತಂದ್ರೆ ಇದನ್ನ ಪಾಸಿಟಿವ್ ಅಂತ ಕರಿತೀವಿ. ಹೀಗೆ ಕೆಳಗಡೆ ಬಂದಿತ್ತು ಅಂದಿದ್ರೆ, ಅದನ್ನ ಉಲ್ಟಾ ಬಂದಿತ್ತು ಅಂದ್ರೆ ಅದನ್ನ ನೆಗೆಟಿವ್ ಅಂತ ಕರಿತೀವಿ. ಸೊ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಅದರ ಹೈಟ್ ಅನ್ನ ಮೆಜರ್ ಮಾಡಿದ್ರೆ ಪಾಸಿಟಿವ್ ಸೈನ್, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಅದರ ಹೈಟ್ ಅನ್ನ ಮೆಜರ್ ಮಾಡಿದ್ರೆ ದಟ್ ಶುಡ್ ಬಿ ನೆಗೆಟಿವ್ ಸೈನ್. ಸೊ ಸೈನ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು, ಚಿಹ್ನೆಗಳನ್ನ ಅಂತ ಗೊತ್ತಾಯ್ತಲ್ವಾ? So all the distance parallel to the principal axis are measured from pole in the measure ಮಾಡ್ತೀವಿ. All distance measured to the right of the pole are taken as positive. All the distance measured to the left of the pole are taken as negative. The height measured upward perpendicular to principal axis taken as positive. Height measured downward perpendicular to the principal axis taken as negative. So these are all the sign conventions. ಗೊತ್ತಾಗತ್ತಲ್ವಾ? 4 ಕಂಡೀಷನ್ಸ್ ಬರುತ್ತೆ. ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ ಲೆಫ್ಟ್, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ ರೈಟ್. ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಪ್ವರ್ಡ್, ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಡೌನ್ವರ್ಡ್. ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಟಿವ್, perpendicular to the principal axis upward positive, perpendicular to the principal axis downward is negative. Towards the left of the pole, left from the pole of the mirror is negative. Towards the right from the pole of the mirror is positive. Finished. So take down the question. Write the sign conventions. Write the rules for sign convention for spherical mirror. Write the rules for sign convention in spherical mirror. Baritiralva? Right. So next we'll move on to the formula. Mirror ಗೆ ಒಂದು ಫಾರ್ಮುಲಾ ಇದೆ. ಅಂದ್ರೆ ಮಿರರ್ಗೆ ಕ್ಯಾಲ್ಕುಲೇಷನ್, ಮಿರರ್ ಇರೋಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮಿರರ್ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ ಇಟ್ಟಿರ್ತೀವಿ, ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ನಮ್ಗೆ ಒಂದು ಫಾರ್ಮುಲಾ ಇದೆ, ಗೊತ್ತಾಗತ್ತಾ? ಸೊ ಈಗ ಒಂದು ಇದಕ್ಕೆ ಸಿಂಬಲ್ಸ್ಗಳನ್ನ ಕೊಡ್ತಾರೆ, ಅದನ್ನ ನೋಡ್ಕೊಳ್ಳೋಣ ನಾವು. ಸೊ ಇಲ್ಲಿ ನೋಡ್ರಿ, ಸೊ ಇದು ಆಬ್ಜೆಕ್ಟ್, ಇದು ಇಮೇಜ್, ಓಕೆನಾ? ಈ ಆಬ್ಜೆಕ್ಟ್ ಅನ್ನ ನಾವು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆಯಲ್ಲ, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲ್ವಾ, ಇದನ್ನ ನಾವು ಯು ಅಂತ ಕರಿತೀವಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನ್ ಸಿಂಬಲ್ ಕೊಡ್ತೀವಿ? ಯು ಅಂತ ಕೊಡ್ತೀವಿ. ಇನ್ನ ಇದು ಇಮೇಜ್ ಇದೆಯಲ್ಲ, ಇಮೇಜಿಗೆ ಒಂದು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ತೀವಿ ನಾವು. ಇದನ್ನ ನಾವು ವಿ ಅಂತ ಕರಿತೀವಿ, ಗೊತ್ತಾಗತ್ತಾ? ವಿ, ಸ್ಮಾಲ್ ವಿ, ವಿ ಅಂತ ಕರಿತೀವಿ. ಇನ್ನು ಇದಕ್ಕೊಂದು ಫೋಕಲ್ ಪಾಯಿಂಟ್ ಇರುತ್ತೆ, ಎಲ್ಲೋ ಇರುತ್ತೆ ಫೋಕಲ್ ಪಾಯಿಂಟು, ಅದನ್ನು ನಾವು ಸ್ಮಾಲ್ ಎಫ್ ಅಂತ ಕರಿತೀವಿ,
ಗೊತ್ತಾಗತ್ತಾ? ಯು ವಿ ಎಫ್. ಯು ಮೀನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಮೀನ್ಸ್ ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಎಫ್ ಮೀನ್ಸ್ ಫೋಕಲ್ ಲೆಂತ್. ಅರ್ಥ ಆಗತ್ತಾ? ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ಸ್ನ ಮಾಡ್ತೀವಿ. ಸೊ ಏನು ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ, ಅದಕ್ಕೆ ಫಾರ್ಮುಲಾ ಏನು? ಮಿರರ್ ಫಾರ್ಮುಲಾ ಏನಪ್ಪ ಅಂದರೆ, ಮಿರರ್ ಫಾರ್ಮುಲಾ ಫಾರ್ ಸ್ಪೆರಿಕಲ್ ಮಿರರ್ ಏನಪ್ಪ ಅಂತಂದರೆ, ಸೊ ಅಥವಾ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್ ಅಂತಲೂ ಕೇಳ್ಬೋದು. ಗೊತ್ತಾಗತ್ತಾ? ಇನ್ ಅ ಸ್ಪೆರಿಕಲ್ ಮಿರರ್ ರೈಟ್ ದ ರಿಲೇಷನ್ ಬಿಟ್ವೀನ್ ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್ ಇನ್ ಎ ಸ್ಪೆರಿಕಲ್ ಮಿರರ್ ಅಂತ ಕೇಳಿದ್ರು ಅದೇನೆ. ಮಿರರ್ ಫಾರ್ಮುಲಾ ಅಂದ್ರೂ ಅದೇನೆ. ಗೊತ್ತಾಗ್ತಿದೆಯಾ? ಸೊ ಮಿರರ್ ಫಾರ್ಮುಲಾ ಏನು ಹೇಳುತ್ತೆ, ಏನಪ್ಪ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ದಿಸ್ ಇಸ್ ಮಿರರ್ ಫಾರ್ಮುಲಾ. 1/f is equal to 1/u plus 1/v. ನೆನ್ಪಿಟ್ಕೊಬೇಕು. ಸೊ ದಿಸ್ ಇಸ್ ಮಿರರ್ ಫಾರ್ಮುಲಾ. ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. 1/f is equal to 1/u plus 1/v. ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ನಾವು ಲೆನ್ಸ್ ಫಾರ್ಮುಲಾ ಓದ್ತೀವಿ. ಸೇಮ್ ಇದೇ ಥರನೇ ಇರುತ್ತೆ, ಜಸ್ಟ್ ಚೇಂಜ್ ಏನಪ್ಪ ಅಂದರೆ ಸೈನ್ ಚೇಂಜ್ ಆಗುತ್ತೆ. ದಟ್ ಈಸ್ ಮೈನಸ್ ಆಗುತ್ತೆ. 1/f is equal to 1/u minus 1/v for lens formula. So this is the formula for mirror. So in ಮ್ಯಾಗ್ನಿಫಿಕೇಶನ್ ಫಾರ್ ಸ್ಪೆರಿಕಲ್ ಮಿರರ್ ಅಂತ ಹೇಳಿ, ಮಿರರ್ ಅಂದರೆ ಇಲ್ಲಿ ನೋಡ್ರಿ, ಹಿಂದೆ ತೋರಿಸಿದ್ವಿ ನಾವು. ಏನಂತ ಅಂದರೆ ಆಬ್ಜೆಕ್ಟ್ ಎಷ್ಟಿತ್ತು, ಇಷ್ಟಿತ್ತು. ಇಮೇಜ್ ಎಷ್ಟಾಗಿದೆ, ಇಷ್ಟಾಗಿದೆ. ಸೊ ಮ್ಯಾಗ್ನಿಫಿಕೇಶನ್ ಆಗಿದೆ, ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ? ಚಿಕ್ಕದಾಗಿದೆ. ಸೊ ಎಷ್ಟು ಚಿಕ್ಕದಾಯಿತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಎಷ್ಟು ಟೈಮ್ಸ್ ಚಿಕ್ಕದಾಯಿತು, 1 ಪಟ್ಟು ಚಿಕ್ಕದಾಯಿತು, 2 ಪಟ್ಟು ಚಿಕ್ಕದಾಯಿತು, ಅಥವಾ ದೊಡ್ಡದಾಗಿರುತ್ತೆ ಕೆಲವೊಂದು ಟೈಮ್, ಎಷ್ಟು ಟೈಮ್ಸ್ ದೊಡ್ಡದಾಯಿತು ಅಂತ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಮ್ಯಾಗ್ನಿಫಿಕೇಶನ್ ಫಾರ್ ಸ್ಪೆರಿಕಲ್ ಮಿರರ್ ಈಸ್ ದ ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ನಾವೇನು ಮಾಡ್ತೀವಿ, ಇಲ್ಲೊಂದು ಫಾರ್ಮುಲಾ ಇದೆ ನೋಡ್ರಿ. height of the image divided by height of the object. So ಅದನ್ನ ಸಿಂಪಲ್ ಆಗಿ ಹೀಗೆ ಬರೀತೀವಿ. m is equal to, m ಅಂದ್ರೆ ಮ್ಯಾಗ್ನಿಫಿಕೇಶನ್, m is equal to height of the image divided by height of the object. ಗೊತ್ತಾಗತ್ತಾ? ಸೊ ಇವೆರಡು height of the image ಮತ್ತು height of the object ವ್ಯಾಲ್ಯೂಸ್ ಇತ್ತು ನಿಮ್ಮ ಹತ್ರ ಅಂತ ಅಂದ್ರೆ you can calculate the magnification. Sometimes they are not given the height of the object and height of the image, but also you have to calculate the magnification. How can you calculate? Very simple. We have another formula for that. That is magnification is equal to minus v by u. Minus v by u means that is image distance divided by object distance with the minus sign. Artha aguttalla? So this is also gives the magnification. Artha agtide alva? So these are all three formulas you have to remember for mirror. One is lens mirror formula, relation between object distance, image distance and the focal length, and the magnification. So ನೀವು ಇದಿಷ್ಟು, this is the formula for magnification. That is m is equal to height of the image and height of the object, or minus v by u. ಗೊತ್ತಾಗತ್ತಾ? So this is for magnification. For mirror, 1/f is equal to 1/u plus 1/v. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್. Write the relation between object distance, image distance and focal length for spherical mirrors. So next, what is the formula to calculate the magnification in spherical mirror? What is the formula to calculate the magnification in spherical mirror? ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಯ್ತಲ್ವಾ? So in the next class we are going to discuss another very important part of this lesson.
ಇದುವರೆಗೂ ನಾವು ಓದಿದ್ದು ರಿಫ್ಲೆಕ್ಷನ್. ನೋಡ್ರಿ, ದ ನೇಮ್ ಆಫ್ ದ ಲೆಸನ್ ಈಸ್ ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಸೊ ಲೈಟ್ ಅಲ್ಲಿ ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್, ಟೂ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಬೌನ್ಸಿಂಗ್ ಬ್ಯಾಕ್ ಆಫ್ ದ ಲೈಟ್, ಡಿಕ್ಕಿ ಹೊಡೆದು ವಾಪಸ್ ಬರುತ್ತೆ. ರಿಫ್ರಾಕ್ಷನ್ ಅಂತಂದ್ರೆ ಡಿಕ್ಕಿ ಹೊಡೆದು ತನ್ನ ಡೈರೆಕ್ಷನ್ ಚೇಂಜ್ ಮಾಡಿ ಹಾಗೇನೆ ಮುಂದೆ ಹೋಗುತ್ತೆ, ಅದನ್ನು ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ when the light travel obliquely from one transparent medium to the another transparent medium, it get bend. The bending of light is called refraction. For example, ಈಗ ನೀವು ಕೊಟ್ಟಿದ್ದರ ಚಿತ್ರನ ಸೊ ಒಂದು ಮೀಡಿಯಂ ಇದೆ, ಗೊತ್ತಾಗ್ತಿದೆಯಾ? ಸೊ ಒಂದು ಮೀಡಿಯಂ ಇಂದ ಲೈಟ್ ಏನಾಗುತ್ತೆ, ಜಸ್ಟ್ ಗಿವ್ ಯು ಇನ್ಫಾರ್ಮೇಶನ್, ಇಂಟ್ರೊಡಕ್ಷನ್ ಅಬೌಟ್ ದ ರಿಫ್ರಾಕ್ಷನ್ ಇನ್ ದಿಸ್ ಕ್ಲಾಸ್. ಸೊ ಒಂದು ಮೀಡಿಯಂ ಅಲ್ಲಿ, ಮೀಡಿಯಂ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ ದಿಸ್ ಈಸ್ ಎ ಬೀಕರ್ ವಿಚ್ ಇಸ್ ಫಿಲ್ಡ್ ವಿತ್ ವಾಟರ್. ಇದು ವಾಟರ್ ಇಂದ ಫಿಲ್ ಅಪ್ ಆಗಿದೆ, ಓಕೆನಾ? ಸೊ ದಿಸ್ ಈಸ್ ಫಿಲ್ಡ್ ವಿತ್ ವಾಟರ್, ಓಕೆನಾ? ಸೊ ಇಲ್ಲಿ ನೋಡ್ರಿ, ಇದೇನಿದು ಏರ್, ಇದೇನಿದು ವಾಟರ್. ಸೊ ಇಲ್ಲಿ ಏರ್ ಅಂದ್ರೆ ಸ್ವಲ್ಪ ಫ್ರೀ ಆಗಿರುತ್ತಲ್ವಾ, ಆಟಮ್ಸ್ಗಳು ಏನಾಗಿರುತ್ತೆ ನಿಮ್ಗೆ ಗೊತ್ತಾಯಿದೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ ಅಲ್ಲಿ ಆಟಮ್ಸ್ಗಳು ತಿಕ್ಕಾಗಿ ಅರೇಂಜ್ ಆಗಿರುತ್ತೆ, ಲಿಕ್ವಿಡ್ ಅಲ್ಲಿ ಸ್ವಲ್ಪ ಫ್ರೀ ಆಗಿ ಅರೇಂಜ್ ಆಗಿರುತ್ತೆ, ಏರ್ ಅಲ್ಲಿ ಫುಲ್ ಫ್ರೀ ಆಗಿ ಅರೇಂಜ್ ಆಗಿರುತ್ತೆ. ಸೊ ಇಲ್ಲಿ ಏರ್ ಮತ್ತೆ ವಾಟರ್ ಅಂತ ಎರಡು ಮೀಡಿಯಂ ಇದೆ. ನೋಡ್ರಿ, ನಾನೀಗ ಬೀಕರ್ ಒಳಗಡೆ ಇಟ್ಟಿದ್ದೀನಿ ಈ ಚಿತ್ರನ, ಈ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಅದು ಬೀಕರ್ ಒಳಗಡೆ ವಾಟರ್ ಇದೆ, ಆ ಗೆರೆ ಇದೆಯಲ್ಲ ಬ್ಲ್ಯಾಕ್ ಗೆರೆ, ಅದು ಅಲ್ಲಿ ತನಕ ವಾಟರ್ ಇದೆ, ಮೇಲೆಗಡೆ ಗಾಳಿ ಇದೆ, ಗೊತ್ತಾಗ್ತಿದ್ಯಾ? ಸೊ ನಾನೀಗೇನು ಮಾಡ್ತೀನಪ್ಪ ಅಂತಂದ್ರೆ, ಇದು ಏರ್, ಇದು ಏನಿದು ರೇರರ್ ಮೀಡಿಯಂ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೇರರ್ ಮೀಡಿಯಂ. ವಾಟರ್ ಇದೆಯಲ್ಲ ಅದು ಡೆನ್ಸರ್ ಮೀಡಿಯಂ, ಅಂದ್ರೆ ಆಟಮ್ಸ್ಗಳು ತುಂಬಾ ಹತ್ರದಲ್ಲಿದ್ದಾವೆ ಅಂತ ಅರ್ಥ, ಗೊತ್ತಾಗ್ತಿದೆಯಾ? ಈಗ ಇದಕ್ಕೇನು ಮಾಡೋಣ, ನಾವು ಒಂದು ಲೈಟ್ ರೇನ ಪಾಸ್ ಮಾಡೋಣ, ಓಕೆನಾ? ಲೈಟ್ ರೇ ಪಾಸ್ ಮಾಡೋಣ. ಸೊ ಲೈಟ್ ರೇ ಪಾಸ್ ಮಾಡಿದ್ವಿ. ಸೊ ಇದೇನಾಗುತ್ತೆ, ರೇರರ್ ಮೀಡಿಯಂ ಇಂದ ಬಂತು, ಒಂದು ಮೀಡಿಯಂ ಇಂದ ಲೈಟ್ ರೇ ಬಂತು. ಲೈಟ್ ರೇ ಬರ್ತಿದ್ದಂಗೆನೆ ಎರಡು ಟ್ರಾನ್ಸ್ಪರೆಂಟ್ ಮೀಡಿಯಮ್, ಅಂದ್ರೆ ಒಂದು ಮೀಡಿಯಂ ಬೇರೆ, ಇನ್ನೊಂದು ಮೀಡಿಯಂ ಬೇರೆ. ಒಂದು ರೇರರ್ ಮೀಡಿಯಂ ಅಂದ್ರೆ ಫ್ರೀ ಆಗಿರುವಂಥದ್ದು, ಇನ್ನೊಂದು ಡೆನ್ಸರ್ ಮೀಡಿಯಂ ತಿಕ್ಕಾಗಿರುವಂಥದ್ದು, ಗೊತ್ತಾಗತ್ತಾ? ಸೊ ಈಗೇನಾಗುತ್ತೆ, ಲೈಟ್ ಹೇಗೆ ಹೋಗ್ಬೇಕಿತ್ತು ಹಾಗೇ ಯಾಕಂದ್ರೆ ಲೈಟ್ ಸ್ಟ್ರೈಟ್ ಲೈನಲ್ಲಿ ಪಾಸ್ ಆಗುತ್ತಲ್ವ, ನೋಡ್ರಿ ಡಾಟೆಡ್ ಲೈನಲ್ಲಿ ತೋರಿಸ್ತಾ ಇದ್ರಲ್ಲ, ಹಾಗೆ ಹೋಗ್ಬೇಕಿತ್ತು ಲೈಟ್ ರೇ. ಬಟ್ ಹಾಗೆ ಹೋಗಲ್ಲ, ಲೈಟ್ ರೇ ಏನಾಗತ್ತೆ, ಈ ರೀತಿ ಬೆಂಡ್ ಆಗತ್ತೆ, ಸ್ವಲ್ಪ ಬೆಂಡ್ ಆಗತ್ತೆ. ಯಾವ ಕಡೆಗೆ ಬೆಂಡ್ ಆಗತ್ತೆ, ಇದು ನಾರ್ಮಲ್, ಈಗ ಬಂತಲ್ಲ ಲೈಟ್ ರೇ, ಅದು ನಾರ್ಮಲ್ ಕಡೆಗೆ ಬೆಂಡ್ ಆಗತ್ತೆ, ಗೊತ್ತಾಗ್ತಿದ್ಯಾ? ನೀವು ಒಂದು ವಾಟರ್ ಲೋಟದಲ್ಲಿ ವಾಟರ್ ತಗೊಳ್ರಿ, ಕಪ್ಪಲ್ಲಿ, ಅದಕ್ಕೊಂದು ಪೆನ್ಸಿಲ್ನ ಹಾಕ್ರಿ, ಪೆನ್ಸಿಲ್ ಕಟ್ ಆದಂಗೆ ಕಾಣುತ್ತೆ, ಬೆಂಡ್ ಆಗಿ ಕಾಣುತ್ತೆ. ಸೊ ಅದನ್ನೇ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ, ಗೊತ್ತಾಗತ್ತಾ? ಒಂದು ಲೈಟ್ ರೇನ ಇದಕ್ಕೆ ಪಾಸ್ ಮಾಡಿದೀವಿ ನಾವು, ಹೇಗೆ ಹೋಗ್ಬೇಕಿತ್ತು, ಹೇಗೆ ಬೆಂಡ್ ಆಗಿದೆ, ಎಷ್ಟು ಬೆಂಡ್ ಆಗಿದೆ, ಯಾವ ಕಡೆಗೆ ಬೆಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಲೈಟು ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋಗ್ಬೇಕಾದ್ರೆ, ಎನಿ ಮೀಡಿಯಂ ಅದು, ಗೊತ್ತಾಗತ್ತಾ? ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಪಾಸ್ ಆಯ್ತು ಅಂದ್ರೆ ಅದು ನಾರ್ಮಲ್ ಕಡೆಗೆ ಬೆಂಡ್ ಆಗಲ್ಲ. ಯಾವ ಕಡೆಗೆ ಬೆಂಡ್ ಆಗುತ್ತೆ, ಅಪೋಸಿಟ್ ಟು ದ ನಾರ್ಮಲ್ ಬೆಂಡ್ ಆಗುತ್ತೆ. ನಾರ್ಮಲ್ಗೆ ಅಪೋಸಿಟ್ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗಲ್ಲ, ಅದು ಗೊತ್ತಾಗುತ್ತೆ, ಆಪೋಸಿಟ್ ಟು ದ ನಾರ್ಮಲ್ ಬೆಂಡ್ ಆಗುತ್ತೆ. ಇಫ್ ವಾಟರ್ ಇಂದ ಲೈಟು ಏರ್ ಕಡೆಗೆ ಮೂವ್ ಆದ್ರೆ, ಅಂದ್ರೆ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆ ಮೂವ್ ಆದ್ರೆ. ಸೊ ಇಲ್ಲಿ ನೋಡ್ರಿ, ಇದೇನಾಗ್ತಾ ಇದೆ ಅಂದ್ರೆ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಕಡೆಗೆ ಮೂವ್ ಆಗ್ತಾ ಇದೆ, ಅರ್ಥ ಆಗ್ತಿದಲ್ವಾ? ಸೊ ದಿಸ್ ಇಸ್ ಬೆಂಡಿಂಗ್ ಆಫ್ ದ ಲೈಟ್ ರೇ. ನೀವು ಬಹಳಷ್ಟು ಕಡೆ ನೋಡಿರ್ತೀರಾ ಇದನ್ನೆಲ್ಲ. ಒಂದು ವಾಟ್ರಿಗೆ ನೀವು ಪೆನ್ಸಿಲ್ ಹಾಕಿ ನೋಡ್ರಿ ಇವತ್ತೇನೆ ಬೇಕಾದ್ರೆ, ಅದು ಕಟ್ ಆದ ಹಾಗೆ ಕಾಣುತ್ತೆ. ಸೊ ದಟ್ ಇಸ್ ಕಾಲ್ಡ್ ಬೆಂಡಿಂಗ್ ಆಫ್ ದ ಲೈಟ್ ರೇ ವೆನ್ ಇಟ್ ಇಸ್ ಮೂವಿಂಗ್ ಫ್ರಮ್ ರೇರರ್ ಮೀಡಿಯಂ ಟು ದ ಡೆನ್ಸರ್ ಮೀಡಿಯಂ ಟುವರ್ಡ್ಸ್ ದ ನಾರ್ಮಲ್. ಸೊ ಎಷ್ಟು ಬೆಂಡ್ ಆಗಿದೆ, ಆರಾಮಾಗಿ ತೋರಿಸಿದ್ರಲ್ವ, ಅಷ್ಟು ಬೆಂಡ್ ಆಗಿದೆ ನೋಡ್ರಿ. ಇನ್ನೊಂದ್ಸರಿ ನೋಡ್ರಿ ಹೊಸದಾಗಿಂದ ಎಲ್ಲದನ್ನು. ಸೊ ಒಂದು ಲೈಟ್ ರೇನ ನಾನು ವಾಟರ್ಗೆ ಪಾಸ್ ಮಾಡ್ತಾ ಇದ್ದೀನಿ, ಲೈಟ್ ರೇನ ವಾಟರ್ಗೆ ಪಾಸ್ ಮಾಡ್ತೀನಿ. ಈಗ ಅದೇನಾಗತ್ತೆ, ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂಗೆ ಎಂಟರ್ ಆಗತ್ತೆ. ಆದರೆ ಈ ರೀತಿ ಎಂಟರ್ ಆಗಬೇಕಿತ್ತು ಸ್ಟ್ರೈಟ್ ಲೈನಲ್ಲಿ ಪಾಸ್ ಆಗಾದ್ರೆ, ಆ ರೀತಿ ಹೋಗಲ್ಲ, ಅದು
ಯಾವ ರೀತಿ ಹೋಗುತ್ತೆ, ಈ ರೀತಿ ಹೋಗುತ್ತೆ, ಬೆಂಡ್ ಆಗುತ್ತೆ. ಸೊ ಎಷ್ಟು ಬೆಂಡ್ ಆಗುತ್ತೆ, ಇದು ನಾರ್ಮಲ್, ನಾವು ಹಾಕೊಂಡಿರೋಂಥ ಲೈನ್ ಇದು ನಾರ್ಮಲ್ ಅಂತಂದರೆ ಗೊತ್ತಾಗುತ್ತಾ. ಸೊ ಸ್ಟ್ರೈಟ್ ಪರ್ಪೆಂಡಿಕ್ಯುಲರ್ ಅಂದರೆ ಮೀಡಿಯಮ್ಗೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಹಾಕ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದೆ ನೋಡ್ರಿ ನಾನು ನಾರ್ಮಲ್ ಅಂತ. ಅಂದರೆ ನಾವೇ ನಮ್ಮ ಮೆಜರ್ಮೆಂಟಿಗೆ ಅಂದರೆ ನಮ್ಮ ಕಂಪ್ಯಾರಿಸನ್ಗೆ ಅದು ಹೆಲ್ಪ್ ಮಾಡುತ್ತೆ. ನಾರ್ಮಲ್ ನಾವೇ ಹಾಕೊಂಡಿರುವಂಥ ಒಂದು ಲೈನ್, ಅದು ಇಮ್ಯಾಜಿನರಿ ಲೈನ್. ಓಕೆ, ಸೊ ನಾರ್ಮಲ್ ಕಡೆಗೆ ಬೆಂಡ್ ಆಯಿತು. ಎಷ್ಟು ಬೆಂಡ್ ಆಯಿತು ನೋಡ್ರಿ, ಅರ್ಥ ಆಗ್ತಿದೆ ಅಲ್ವಾ. ಇಲ್ಲಿ ಬರಬೇಕಿತ್ತು ಆದರೆ ಇಲ್ಲಿ ಬಂತು. ಯಾವ ಕಡೆಗೆ, ನಾರ್ಮಲ್, ಇದು ನಾರ್ಮಲ್ ಕಡೆಗೆ ಬೆಂಡ್ ಆಯಿತು. ಸೊ ಎಷ್ಟು ಬೆಂಡ್ ಆಯಿತು, ಇಷ್ಟು ಡಿಸ್ಟೆನ್ಸಲ್ಲಿ ಬೆಂಡ್ ಆಯಿತು. ಅರ್ಥ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟು ಈಗ ಡೆನ್ಸರ್ ಮೀಡಿಯಮ್ ಇದೆ ನೋಡ್ರಿ. ಈಗ ಅದೇ ಥರನೇ ಈಗೇನು ಮಾಡೋಣ ನಾವೀಗ, I will show you. So this is glass slab. Better. So ಇದು ಗ್ಲಾಸ್ ಸ್ಲ್ಯಾಬ್. ಓಕೆನಾ, ಗ್ಲಾಸ್ ಸ್ಲ್ಯಾಬ್ ಅಂದರೆ ಗ್ಲಾಸಿಂದು ಒಂದು ಸ್ಲ್ಯಾಬ್, ಗ್ಲಾಸ್ ಸ್ಲ್ಯಾಬ್, ಸ್ಕ್ವೇರ್ ಶೇಪಲ್ಲಿರುವಂಥ ಒಂದು ಗ್ಲಾಸು. ಸೊ ಅದರಿಂದ ಲೈಟ್ ಪಾಸ್ ಮಾಡಿ. ಈಗ ಗ್ಲಾಸ್ ಇದು ಗಾಳಿ, ಮಾಮೂಲಿ ಜಾಗ, ಇದು ಗ್ಲಾಸ್ ಸ್ಲ್ಯಾಬ್ ಅಲ್ಲ, ಇದು ಮಾಮೂಲಿ ಜಾಗ ಇದು. ಓಕೆನಾ. ಸೊ ಈಗೇನಾಗುತ್ತೆ, ಗ್ಲಾಸ್ ಸ್ಲ್ಯಾಬು ಡೆನ್ಸರ್ ಮೀಡಿಯಮು, ರೇರರ್ ಮೀಡಿಯಮ್ ಯಾವುದು, ಮಾಮೂಲಿ ಏರ್ ಇದೆಯಲ್ಲ ಅದು. ಸೊ ಈಗ ಗ್ಲಾಸ್ ಸ್ಲ್ಯಾಬಿಂದ ಲೈಟ್ ಎಂಟರ್ ಆಗುತ್ತೆ. ಓಕೆನಾ, ಗ್ಲಾಸ್ ಸ್ಲ್ಯಾಬಿಂದ ಲೈಟ್ ಎಂಟರ್ ಆಗುತ್ತೆ. ಸೊ ಇಲ್ಲಿ ನೋಡಿ ಉಲ್ಟಾ, ಇದರ ಉಲ್ಟಾ ನಾನು ಇಲ್ಲಿ ತೋರಿಸ್ತಾ ಇರೋದು. ಈಗ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಏನಾಗುತ್ತೆ ಅಂತ, ಇನ್ನೊಂದ್ಸರಿ ನೋಡಿ. ಸೊ ಡೆನ್ಸರ್ ಮೀಡಿಯಮ್ದ ರೇರರ್ ಮೀಡಿಯಮ್ಗೆ ಲೈಟ್ ಎಂಟರ್ ಆದರೆ ಏನಾಗುತ್ತೆ, ಹೀಗೆ ಲೈಟ್ ಬರುತ್ತೆ ಡೆನ್ಸರ್ ಮೀಡಿಯಮಿಂದ. ಹೇಗೆ ಹೋಗ್ಬೇಕಿತ್ತು, ಹೀಗೇನೇ ಸ್ಟ್ರೈಟ್ ಲೈನಲ್ಲಿ ಹೋಗ್ಬೇಕಿತ್ತು ವಿತೌಟ್ ಬೆಂಡಿಂಗ್. ಬಟ್ ಏನಾಗುತ್ತೆ, ಅದು ಡೆನ್ಸರ್ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಎಂಟರ್ ಆಗುತ್ತಲ್ಲ, ಹಾಗಾಗಿ ಅದೇನಾಗುತ್ತೆ, ಬೆಂಡ್ ಅಪೋಸಿಟ್ ಟು ದ ನಾರ್ಮಲ್. ನೋಡ್ರಿ, ಇಲ್ಲಿ ಈ ಕಡೆಗೆ ಬೆಂಡ್ ಆಗಿತ್ತು ಇಲ್ಲಿ, ಬಟ್ ಇಲ್ಲಿ ಏನಾಗುತ್ತೆ, ಈ ಕಡೆ ಸೈಡ್ ಬೆಂಡ್ ಆಗುತ್ತೆ. ಯಾಕೆ, ಇದು ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ಬಟ್ ಇದು ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ಸೊ ಇದು ಏನಾಗುತ್ತೆ, ಈ ಕಡೆಗೆ ಬೆಂಡ್ ಆಗುತ್ತೆ. ಸೊ ಅಪೋಸಿಟ್ ಟು ದ ನಾರ್ಮಲ್ ಇಲ್ಲಿದೆ ಅಪೋಸಿಟ್ ಟು ದ ನಾರ್ಮಲ್. ಸೊ ಹಾಗಾಗಿ ಬೆಂಡಿಂಗ್, ಜಾಸ್ತಿ ಬೆಂಡಿಂಗ್ನ ತೋರಿಸುತ್ತೆ ಇದು. ಅಲ್ಲಿಗೆ ಇಷ್ಟು ಬೆಂಡಿಂಗ್ ತೋರಿಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬೆಂಡಿಂಗ್ ತೋರಿಸ್ತಿತ್ತು. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ, ದಿಸ್ ಇಸ್ ರಿಫ್ರಾಕ್ಷನ್. ಸೊ ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನಾವು ಬಹಳ ಕಡೆ ಓದ್ತೀವಿ. ಒಂದು ಕಾಯಿನ್ ಹಾಕ್ರಿ ನೀವು, ವಾಟರ್ ಬಾಟಲ್ ಒಳಗಡೆ ಒಂದು ಕಾಯಿನ್ ಹಾಕಿಟ್ಕೊಳ್ರಿ, ಹೇಗೆ ಕಾಣುತ್ತೆ, ಮೇಲ್ಗಡೆ ಬಂದಂಗೆ ಕಾಣುತ್ತೆ. ಕೆಳಗಡೆ ಇರುತ್ತೆ ಆದರೆ ಅದು ಮೇಲ್ಗಡೆ ಬಂದಂಗೆ ಕಾಣುತ್ತೆ. ಗೊತ್ತಾಗ್ತಿದೆ. ಸೊ ದಟ್ ಈಸ್ ಎಕ್ಸಾಂಪಲ್ ಫಾರ್ ರಿಫ್ರಾಕ್ಷನ್. ಫಿಶ್, ಮೀನುಗಳನ್ನ ಹಿಡಿಯೋದಕ್ಕೆ ಪಕ್ಷಿಗಳು ಬರ್ತವೆ, ಬರ್ಡ್ಸ್ಗಳು ಬರ್ತವೆ, ಸೀದಾ ಒಳಗೆ ಹೋಗ್ತವೆ. ಆದರೆ ಅವುಗಳಿಗೆ ಬರ್ಡ್ಸ್ಗಳಿಗೆ ಮೀನು ಸಿಗೋದೇ ಇಲ್ಲ ಕೆಲವೊಂದು ಬರ್ಡ್ಸ್ಗಳಿಗೆ. ಯಾಕೆ, ಅವುಗಳಿಗೆ ಮೇಲ್ಗಡೆ ಇದ್ದಂಗೆ ಕಾಣಿಸ್ತಿರುತ್ತೆ, ಮೇಲ್ಗಡೆನೆ ಹೋಗಿ ಬರ್ತಾವೆ ಅವು, ಆದರೆ ಅಲ್ಲಿ ಇರಲ್ಲ ಮೀನು, ಅದು ಕೆಳಗಡೆ ಇರುತ್ತೆ ಆ್ಯಕ್ಚುಲಿ. ಗೊತ್ತಾಗತ್ತಾ. ಸೊ ಅವುಗಳು ಏನು ಮಾಡ್ತವೆ, ಅವಾಗ ಬುದ್ಧಿವಂತ ಪಕ್ಷಿಗಳು ಅವುಗಳಿಗೆ ಕಾಣೋದಕ್ಕಿಂತ ಎಕ್ಸ್ಟ್ರಾ ಡಿಸ್ಟೆನ್ಸನ್ನು ಒಳಗಡೆ ಹೋಗ್ತವೆ. ಸೊ ಇಷ್ಟು 5 ಮೀಟರಲ್ಲಿ ಕಾಣಿಸ್ತಿದೆ ಒಳಗೆ, ನಾನು 5 ಮೀಟರ್ ಹೋಗಲ್ಲ, 8 ಮೀಟರ್ಸ್ ಒಳಗಡೆ ಹೋಗ್ತೀನಿ ಅಂತ ಅವು 8 ಮೀಟರ್ನ ಟಾರ್ಗೆಟ್ ಇಟ್ಕೊಂಡು ಒಳಗಡೆ ಹೋಗಿ ಮೀನು ಹಿಡ್ಕೊಂಡು ಬರ್ತವೆ. ಸೊ ದಿಸ್ ಇಸ್ ಆಲ್ ಎಕ್ಸಾಂಪಲ್ ಫಾರ್ ರಿಫ್ರಾಕ್ಷನ್. ಗೊತ್ತಾಗ್ತಿದೆ ಅಲ್ವಾ. ಸೊ take down the question, what is refraction of light? What is refraction of light? Take down another question, what happens when light travel from rarer medium to denser medium and denser medium to rarer medium? What happens when light travel from rarer medium to denser medium and denser medium to rarer medium? ಗೊತ್ತಾಗ್ತಿದೆಯಾ. ಸೊ I hope you all understood what is refraction of light and how it changes its direction. ತನ್ನ ಡೈರೆಕ್ಷನ್ ಯಾಕೆ ಚೇಂಜ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದ್ರ ಬಗ್ಗೆ ನಾನು ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಇನ್ನೂ ಭಾಳಷ್ಟು ಇದ್ರ ಬಗ್ಗೆ ನಾವು ಲೈಟ್ನ ತಿಳ್ಕೊಬೇಕಾಗಿದೆ. ಲೈಟ್ ಯಾವ ರೀತಿ ರಿಫ್ರಾಕ್ಷನ್ ಆಗಿದೆ ಅನ್ನೋದನ್ನ ವಿ ವಿಲ್ ಡಿಸ್ಕಸ್ ದಟ್ ಒನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಟುಡೇಸ್ ಲೆಸನ್. If you are having any doubts regarding today's lesson, you can ask the questions in the group. We are going to answer that. So we will meet in the next class. Thank you.